ನಮಸ್ಕಾರ. ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಕಥಾ ಸಂಚಯಕ್ಕೆ ಸ್ವಾಗತ. ನಮ್ಮ ಜೊತೆ ನಮ್ಮ ಶ್ರೀ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮದೇ ಕಾರ್ಯಕ್ರಮ, ನಿಮಗೆ ಸ್ವಾಗತ. ಸೊ ನಮ್ಮ ಇವತ್ತಿನ ಕಥಾ ಪಯಣ ಯಾವ ಕಡೆ ಇರುತ್ತೆ? ನಮ್ಮ ಪರಂಪರೆಯಲ್ಲಿ ಈ ಕಥೆ ಹುಟ್ಟಿದ್ದಕ್ಕೆ ಕಥೆಗಳನ್ನು ಹೇಳ್ತಾರೆ. ಅದು ಭಾಳ ಚೆನ್ನಾಗಿರುತ್ತೆ. ಒಂದು ಕಥೆ ಯಾಕೆ ಹುಟ್ಟಿತು ಅಂತ, ಒಂದು ಕಥೆ ಯಾಕೆ ಹುಟ್ಟಿತು ಅಂದರೆ ಒಂದು ಕಥೆಯನ್ನು ಯಾಕೆ ಹೇಳಬೇಕಾಗಿ ಬಂತು ಅಂತ. ಆ ಕಥೆನ ಯಾಕೆ ಹೇಳಿದ್ರು ಆ ಕವಿ ಅಥವಾ ಯಾರೋ ಒಬ್ಬ ಅವನು ಹೇಳೋದಕ್ಕೆ ಒಂದು ನಡೆದಿರುತ್ತೆ ಅವನ ಬದುಕಿನಲ್ಲಿ ಅಂತ. ಆ ಥರದ್ದು ನಮ್ಮಲ್ಲಿ ಎಲ್ಲದಕ್ಕೂ ಹೆಚ್ಚಾಗಿ ಒಂದು ಕಾರಣಗಳನ್ನು ಹೇಳಿರ್ತಾರೆ. ರಾಮಾಯಣ, ಈಗ ರಾಮಾಯಣ ಅಂತ ಒಂದು ನಡೆದಿತ್ತು. ಅದು ರಾಮಾಯಣ ನಡೆದಿತ್ತು ಅಂದ್ರೇನು, ರಾಮ ಅಂತ ಒಬ್ಬ ಇದ್ದ, ಅವನ ಬದುಕಿನಲ್ಲಿ ಏನೋ ನಡೆದಿತ್ತು. ಆದರೆ ಅದು ಕಥೆಯಾಗಿ ನಮಗೆ ಸಿಗ್ತಿರಲಿಲ್ಲ. ವಾಲ್ಮೀಕಿ ಬರೆದಿದ್ದಕ್ಕಾಗಿ ಸಿಕ್ತು. ವಾಲ್ಮೀಕಿ ಸುಮ್ಮನೆ ಬರೀಲಿಲ್ಲ ಅದನ್ನು. ಈಗ ಇವತ್ತು ನಾವು ಇತಿಹಾಸ ದಾಖಲೀಕರಣ ಅನ್ನೋದು ಒಂದು ಬಹಳ ಮುಖ್ಯ ಅಂಶ. ನಮಗೆ ಪಶ್ಚಿಮದಿಂದ ಅದು ಬಂತು, ಚೆನ್ನಾಗಿದೆ ಕೂಡ ಅದು. ಅಂದರೆ ಎಲ್ಲವನ್ನೂ ದಾಖಲಿಸ್ತಾ ಹೋಗುವಂಥ, ಜಗತ್ತಿನಲ್ಲಿ ಏನು ನಡೆಯುತ್ತೋ ಅದೆಲ್ಲವನ್ನು ದಾಖಲಿಸಬೇಕು ಅಂತ. ನಮ್ಮಲ್ಲಿ ಪ್ರಾಚೀನರಲ್ಲಿ ಹಂಗೊಂದು ಆ ಥರದ್ದೊಂದು ಅಭ್ಯಾಸ ಇಲ್ಲ. ದಾಖಲಿಸಿ ಏನಾಗಬೇಕು ಅಂತ, ಏನಾಗಬೇಕಾಗಿದೆಯೋ ಅದನ್ನು ಮಾತ್ರ ದಾಖಲಿಸು ಅಂತ ಹೇಳ್ತಾರೆ ಅವರು. ಅಂದರೆ ಇವತ್ತು ಯಾವ್ಯಾವ ಮುಖ್ಯಮಂತ್ರಿ ಯಾವಾಗಾದರೂ ಯಾವಾಗ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು, ಯಾವ್ಯಾವತ್ತು ಏನೇನಾಯಿತು ಎಲ್ಲ ದಾಖಲಾಗಿರುತ್ತೆ ಇವತ್ತು. ಆದರೆ ಹಿಂದೆ ರಾಜಮನೆತನಗಳು ಅಂತ ತಗೊಂಡ್ರೆ ಅದು ಕಷ್ಟಪಟ್ಟು ಹುಡುಕಿ ಇತಿಹಾಸ ಸಿದ್ಧಪಡಿಸಿದ್ದಾರೆ. ಈಗ ಅದಕ್ಕಿಂತ ಹಿಂದೆ ಸೂರ್ಯವಂಶ, ಚಂದ್ರವಂಶ ಎಲ್ಲ ತಗೊಂಡ್ರೆ ಎಲ್ಲರ ಕಥೆ ಇಲ್ಲವೇ ಇಲ್ಲ. ಕೆಲವರದ್ದು ಹೆಸರು ಮಾತ್ರ. ಅಂದರೆ ಯಾವುದನ್ನು ದಾಖಲಿಸಬೇಕೋ ಅದನ್ನು ಮಾತ್ರ ದಾಖಲಿಸುವಂಥ ಅವರ ಇದ್ದಿದ್ದು. ಇವತ್ತು ಬೇರೆ ಥರ ಇದೆ. ಎರಡಕ್ಕೂ ಅರ್ಥ. ಕೂತಿದ್ದು ನಿಂತಿದ್ದು ಎಲ್ಲದೂ ಕೂಡ ದಾಖಲೆನೇ ಆಗುತ್ತೆ. ಹೌದು, ಈಗ ಆಗತ್ತೆ, ನಾವು ಮಾಡದಿದ್ರು ಆಗತ್ತೆ. ಅವತ್ತು ಅದು ಉದ್ದೇಶಪೂರ್ವಕವಾಗಿ ಮಾಡಬೇಕಾಗಿ ಬರ್ತಾ ಇತ್ತು. ಕೆಲವೊಮ್ಮೆ ಘಟಿಸ್ತಿತ್ತು, ಅದು ಅಂದರೆ ಸಂಭವಿಸ್ತಿತ್ತು ತನ್ನಷ್ಟಕ್ಕೆ. ಅಂಥದ್ರಲ್ಲಿ ರಾಮಾಯಣ ಒಂದು ಅಂತ. ಈ ರಾಮಾಯಣ ಯಾಕೆ ಅವರು ಬರೆದರು ಅನ್ನೋದಿದೆಯಲ್ಲ, ಅದೊಂದು ಬಹಳ ವಿಶಿಷ್ಟವಾದದ್ದು. ನನಗೆ ಕೆಲವು ಕಥೆಗಳನ್ನು ನಾನು ಕಾಡುವ ಕಥೆಗಳು ಅಂತ ಗುರುತಿಸ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು 3 ಕಥೆಗಳಿವೆ ಆ ಥರ. ಅಂದರೆ ಆ ಕಥೆಗಳು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ನನ್ನ ಬದುಕಿನ ಎಲ್ಲ ಸಂದರ್ಭಗಳನ್ನು ನೆನಪಾಗ್ತಾ ಇರುತ್ತೆ, ಹಲವು ಕಾರಣಗಳಿಗೆ. ಅದರಲ್ಲಿ ಇದು ಒಂದು ಭಾಳ ಮುಖ್ಯವಾದದ್ದು. ರಾಮ ಇದ್ದ, ಅದರ ಪಕ್ಕದಲ್ಲೇ ವಾಲ್ಮೀಕಿಗಳು ಇದ್ದರು. ಅಂದರೆ ಅಯೋಧ್ಯೆಯ ಹತ್ತಿರದಲ್ಲೇ ಇದ್ದರು ಅವರು, ದೂರದಲ್ಲಿರಲಿ, ಚಿತ್ರಕೂಟದಲ್ಲಿದ್ದರು. ಅಯೋಧ್ಯೆ ಚಿತ್ರಕೂಟ ಅಲ್ಲ, ಏನು ಬಹಳ ದೂರದ ಪ್ರದೇಶಗಳಲ್ಲ, ಅಕ್ಕಪಕ್ಕದ ಪ್ರದೇಶಗಳು. ಹಾಗಂತ ರಾಮ ತನ್ನ ಚರಿತ್ರೆಯನ್ನು ಬರೆಸಬೇಕು ಅಂತಲೂ ಏನು ಹೊರಟಿರಲಿಲ್ಲ. ಅವರಿಗೂ ಏನಾದರೂ ಆ ಥರ ಎಲ್ಲ ಬರಿಬೇಕು ಅಂತಿರಲಿಲ್ಲ. ವಾಸ್ತವವಾಗಿ ಅವರೊಬ್ಬರು ಲೇಖಕರು ಅಂತಲೇ ಅಲ್ಲ, ಕವಿ ಅಂತಲೇ ಅಲ್ಲ, ಅವರು ತಪಸ್ವಿಗಳು, ಅವರು ಕುಲಪತಿಗಳು ಅಷ್ಟೇ. ಒಂದು ದಿವಸ ಅವರು ಆಶ್ರಮಕ್ಕೆ ನಾರದರು ಬರ್ತಾರೆ. ಸಹಜವಾಗಿ ನಾರದರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ನಾರದರು ಬರ್ತಾರೆ. ಕುಲಪತಿಗಳು ಅದೇ ಥರ 10,000 ವಿದ್ಯಾರ್ಥಿಗಳು ಅಂತ ಹೇಳಿದಲ್ಲ, ಹಾಗೆ ಅವರು ಪಾಠ ಪ್ರವಚನ ಮಾಡಿಕೊಂಡು ಅದರಲ್ಲೇ ಇದ್ದರು, ಬಿಸಿ. ನಾರದರು ಬಂದಾಗ ಸಹಜವಾಗಿ ಅವರು ತ್ರಿಲೋಕ ಸಂಚಾರಿ ಅಂತ ಕರಿತೀವಿ, ಎಲ್ಲ ಕಡೆಗೆ ಓಡಾಡ್ತಾರೆ ಅಂತ. ಈ ಎಲ್ಲ ಕಡೆಗೆ ಓಡಾಡೋದ್ರಿಂದಾಗಿ ಅವ್ರ ಹತ್ರ ಅಸಂಖ್ಯ ಮಾಹಿತಿಗಳಿರುತ್ತೆ, ಅವರಿಗೆಲ್ಲ ಗೊತ್ತಿರುತ್ತೆ ಅಂತ. ಯಾವುದ್ಯಾವುದೋ ಊರು, ಯಾವುದೋ ದೇಶ, ಯಾವುದೋ ಲೋಕ, ಅಲ್ಲಿದೇನೋ ಒಂದು ಕಥೆ ಎಲ್ಲ ಗೊತ್ತಿರುತ್ತೆ ಅವರಿಗೆ. ನಾರದರು ಬಂದಾಗ ಇವರು ಪ್ರಶ್ನೆ ಕೇಳ್ತಾರೆ. ಅಂದರೆ ದೇಶ ಸುತ್ತು ಕೋಶ ಓದು ಅಂತ ಒಂದು ಗಾದೆ ಇದೆಯಲ್ಲ, ಈ ಕೋಶ ಓದೋದಕ್ಕಿಂತ ದೇಶ ಸುತ್ತಿದ್ರೆ ಜಾಸ್ತಿ ಗೊತ್ತಾಗತ್ತೆ ಅಂತ ಇರೋದು. ಅಂದರೆ ನಾವೊಂದು ಪುಸ್ತಕ ಹಿಡಿದು ಏನು ಓದ್ತೀವೋ ಅದಕ್ಕಿಂತಲೂ ಹೆಚ್ಚು ಲೋಕ ಹೇಳ್ಕೊಡುತ್ತೆ ಅಂದರೆ ಹೆಚ್ಚು ಜನರ ಜೊತೆಗೆ ನಾವು ಮಿಂಗಲ್ ಆಗ್ತಾ ಬಂದರೆ ನಮಗೆ ಹೆಚ್ಚು ಗೊತ್ತಾಗತ್ತೆ ಅಂತ ಇರೋದು. ಹಾಗಾಗಿ ಇವರು ಸುತ್ತುತ್ತಾ ಇರೋದ್ರಿಂದ ಎಲ್ಲ ತರಹದ ಜನ ನೋಡ್ತಾರೆ, ಹಾಗಾಗಿ ಗೊತ್ತಿರತ್ತೆ ಅಂತ. ಇವರೊಂದು ಪ್ರಶ್ನೆ ಕೇಳಿದ್ರು. ಇವರು ದೊಡ್ಡ ತಪಸ್ವಿ, ಯಾರು ವಾಲ್ಮೀಕಿಗಳು, ದೊಡ್ಡ ಶಿಕ್ಷಕ ಅಂತ ಲೆಕ್ಕ. ಅವರು ವಾಗ್ವಿದಾಂ ವರಂ ಅಂತ ಕರೀತಾ ಇದ್ರು ಅವರನ್ನು. ಅಷ್ಟೆಲ್ಲ ಇದ್ರೂ ವಿದ್ವಾಂಸರು, ಪಾಂಡಿತ್ಯ ಇತ್ತೆಲ್ಲ ಇದ್ರೂ ಅವ್ರಿಗೊಂದು ಪ್ರಶ್ನೆ ಕಾಡ್ತಾ ಇತ್ತು. ಅದೇನು ಪ್ರಶ್ನೆ ಅಂತ ಅಂದರೆ, ಒಬ್ಬ ಪರಿಪೂರ್ಣನಾದ ಮನುಷ್ಯ ಈ ಕಾಲದಲ್ಲಿ ಇದಾನ ಅಂತ ಪ್ರಶ್ನೆ. ಈ ಪ್ರಶ್ನೆ ಯಾವತ್ತಿಂದು ಅಂದರೆ ರಾಮಾಯಣ ಕಾಲದ್ದು ಇದು, ಇವತ್ತಿಂದಲ್ಲ. ಇವತ್ತು ಅಂಥ ಮನುಷ್ಯ ಇದಾನ ಅಂತ ನಾವು ಹುಡ್ಕೊಂಡ್ರೆ ಇಲ್ಲೇ ಬಿಡು ಅಂತಲೇ ಶುರು ಮಾಡ್ಕೊಂಡ್ಬಿಡ್ತೀವಲ್ವ ನಾವು. ಅದು ಹಂಗೆಲ್ಲ ಇರೋಕ್ಕಾಗಲ್ಲ, ಚಾನ್ಸೇ ಇಲ್ಲ ಅಂತ. ಇದು ಆವತ್ತಿಂದು. ಅವತ್ತು ಅಂದರೆ ಬಹಳ ಹಳೆ ಕಾಲ ಅದು.
ಈಗೇನೋ ಆಧುನಿಕರು 8,000 ವರ್ಷದ ಹಿಂದೆ ರಾಮಾಯಣ ನಡೀತು ಅಂತೇನೋ ಮಾತಾಡ್ತಾ ಇದ್ದಾರೆ. ನಮ್ಮ ಭಾರತೀಯ ಕಾಲವನ್ನ ಪ್ರಕಾರ ಲಕ್ಷ ಲಕ್ಷ ವರ್ಷಗಳ ಹಿಂದೆ ಹೋಗುತ್ತೆ ಅದು ಬೇರೆ ಮಾತುಕತೆ ವಿವರ. ಏನೇ ಅಂದರೂ ಅದು ಹಳೇದಂತೂ ಹೌದು, ಬಹಳ ಹಳೆ ಕಾಲ. ನಮ್ಮ ತಲೆಯಲ್ಲಿ ಒಂದಿರುತ್ತಲ್ಲ ಹಳೆ ಕಾಲ ಚೆನ್ನಾಗಿತ್ತು ಅಂತ. ಆದರೆ ಅವತ್ತು ವಾಲ್ಮೀಕಿ ಅಂತವರಿಗೆ ಒಂದು ಪ್ರಶ್ನೆ ಇತ್ತು. ಏನಂದರೆ ಒಂದು ಮಾನದಂಡ ಇತ್ತು ಅವ್ರ ಹತ್ರ, ಒಂದು ಕ್ವಾಲಿಟೀಸ್ ಪಟ್ಟಿ ಇತ್ತು. 16 ಗುಣಗಳನ್ನು ಗುರುತಿಸಿದ್ರು ಅವರು. ಇಷ್ಟು ಅಂಶ ಇರೋ ಒಬ್ಬ ಪರಿಪೂರ್ಣ ಮನುಷ್ಯ ಇವತ್ತಿದಾನ ಅಂತ. ಜ್ಞಾತುಮೇವಂ ವಿಧಂ ನರಂ, ಇಂಥ ಒಬ್ಬ ಮನುಷ್ಯ ಬೇಕು, ಈ ಕಾಲದವನಾಗಿರಬೇಕು, ಹಾಗೊಬ್ಬ ಇದಾನ ಅಂತ ಅವ್ರಿಗೆ ಪ್ರಶ್ನೆ ಇದೆ. ಅವ್ರು ನಾರದರ ಹತ್ರ ಕೇಳ್ತಾರೆ, ಹೇಗಿದ್ದಾರ ಹೀಗೊಬ್ಬ ಇದಾನ ಅಂತ. ಈ ನಾರದರು ಯೋಚನೆ ಮಾಡಿ ಉತ್ತರಿಸಿದ್ರಂತೆ. ಟಕ್ಕಂತ ಹೇಳಲಿಲ್ಲ ಅವರು, ಯೋಚನೆ ಮಾಡಿ ಹೇಳಿದ್ರು, ರಾಮ ಅಂತ ಒಬ್ಬ ಇದ್ದಾನೆ ಅಂತ ಹೇಳಿದ್ರು. ರಾಮನ ಕಥೆ ಹೇಳಿದ್ರು, ಒಂದು ರಾಮನ ಪೂರ್ಣ ಕಥೆಯನ್ನು ಹೇಳಿದ್ರು. ಅಂದರೆ ವಾಲ್ಮೀಕಿಗಳು ಇದನ್ನು ಬರೆಯೋ ಹೊತ್ತಲ್ಲಿ ರಾಮ ಇದ್ದ, ರಾಮನ ಕಥೆ ಪೂರ್ಣ ಮುಗಿದಿರಲಿಲ್ಲ, ಸಮಕಾಲೀನ. ಇವರು ಹಿರಿಯರು, ಆದರೆ ಸಮಕಾಲೀನ. ಅಂದರೆ ಆ ಕಥೆ ಪೂರ್ಣ ಮುಗಿದ ಕಾಲ ಅಲ್ಲ ಅದು. ಅಂದರೆ ಸೀತೆ ಇವರಲ್ಲಿ ಬಂದು ಇವರಲ್ಲೇ ಉಳಿದು ಲವಕುಶರುಟ್ಟಿ ಆ ಕಥೆಗಳೆಲ್ಲ ಆಗಿಲ್ಲ ಆಗ ಅಂತ ಲೆಕ್ಕ. ಯಾವುದೋ ಒಂದು ಕಾಲಘಟ್ಟದವ್ರಿಗೆ ಆಗಿದೆ. ಅಂದರೆ ಸೀತೆ ಅಲ್ಲಿ ಇದ್ಲು ಅಂತ ಅನ್ಸತ್ತೆ, ಕರೆಕ್ಟಾಗಿ ಗೊತ್ತಾಗೋಲ್ಲ. ಆ ಲವಕುಶರು ಹುಟ್ಟಿದ್ರು, ಹೋಗಿ ಬಂದಿದ್ರು. ಅಂದ್ರೆ ಈ ಅಜ್ಞಾತ ಇದೆಲ್ಲ 14 ವರ್ಷದ ವನವಾಸ ಅದೆಲ್ಲ ಮುಗಿಸಿ ಸೀತಾ ಪರಿತ್ಯಾಗ ಆಗಿ ಲವಕುಶರು ಇವ್ರ ಆಶ್ರಮದಲ್ಲೇ ಇದ್ದ ಕಾಲ. ಆದ್ರೆ ಮತ್ತೆ ಹೋಗಿ ಎಲ್ಲ ಆಗಿಲ್ಲ. ರಾಮನಿಗೆ ಲವಕುಶರಿಗೆ ಎಲ್ಲ ಮತ್ತೆ ಭೇಟಿ ಆಗ್ತಾರಲ್ಲ, ಅದೆಲ್ಲ ಆಗಿಲ್ಲ. ರಾಮನ ಕಥೆಯನ್ನು ಅವ್ರು ಹೇಳಿದ್ರು. ಅವರು ಅದನ್ನು ಸಂಕ್ಷಿಪ್ತವಾಗಿ ಹೇಳಿದ್ರು. ಆ ಹೊತ್ತಿನಲ್ಲಿ ಎಷ್ಟು ಹೇಳ್ಬೋದು ಹಾಗೆ ಹೇಳಿದ್ರು, ಆದರೆ ಪ್ರಭಾವಿಯಾಗಿ ಹೇಳಿದ್ರು. ಅಂದರೆ ಒಂದು ಕಥೆಯನ್ನು ಹೇಳುವಾಗ ಅದು ವಿಸ್ತಾರವಾಗಿ ಹೇಳಿದ್ರು ಮಾತ್ರ ಪ್ರಭಾವಿ ಅಂತೇನೂ ಇಲ್ಲ, ಹೇಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ಅದು ಎಷ್ಟು ಪ್ರಭಾವ ಬೀರುತ್ತು. ಅಂದರೆ ಆ ರಾಮನ ಕಥೆ ಅವ್ರ ತಲೆ ಒಳಗಡೆ ಸುತ್ತುತ್ತಲೇ ಇತ್ತು, ವಾಲ್ಮೀಕಿಗಳ ತಲೆಯಲ್ಲಿ. ನಾರದರು ಬಂದರು, ಅಷ್ಟು ಕಥೆ ಹೇಳಿದ್ರು, ಅವರು ಹೊರಟೋದ್ರು. ಮತ್ತೆ ಅವ್ರು ಬೆಳಗ್ಗೆ ಬಂದಿದ್ರು ಅಂತ ಅನಿಸತ್ತೆ. ಇದು ಮಧ್ಯಾಹ್ನದ ಹೊತ್ತಾಗಿತ್ತು. ಮಧ್ಯಾಹ್ನ ಅವರಿಗೆ ಮತ್ತೆ ಮಧ್ಯಾಹ್ನದ ಸಂಧ್ಯಾ ವಂದನೆ ಮಾಡಬೇಕು, ಮಾಧ್ಯಾಹ್ನಿಕ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೃಷ್ಟಿಕರ್ತನ ಉಪಾಸನೆ ಮಾಡ್ತಾರಲ್ಲ, ಅದಕ್ಕೆ ಅಂತ ಸ್ನಾನ ಮಾಡಬೇಕೀಗ. ಆಶ್ರಮ ಎಲ್ಲಿತ್ತು ಅಂದರೆ ಸರಯೂ ನದಿ ತೀರದಲ್ಲಿತ್ತು. ಅವರು ಸರಯೂ ನದಿ ಹತ್ರ ಹೊರಟರು. ಯಾಕೆ ಅಂದರೆ ಸ್ನಾನಕ್ಕೆ ಅಂತ. ಹಿಂದ್ಗಡೆ ಅವರಿಗೊಬ್ಬ ಶಿಷ್ಯ, ಅವನ ಹೆಸರು ಭರದ್ವಾಜ. ನಾವು ಕತೆ ಹೇಳ್ತಾ ಬರ್ತಾ ಇದ್ದೀವಿ, ಮೂರನೇ ಭರದ್ವಾಜ. ಇದು ಬೇರೆ ಭರದ್ವಾಜ ಶಿಷ್ಯ. ಅವನು ಸ್ನಾನಕ್ಕೊಂದು ತಂಬಿಗೆ ಸ್ನಾನದ ಬಟ್ಟೆ ಎಲ್ಲ ಹಿಡ್ಕೊಂಡು ಗುರುಗಳ ಹಿಂದೆ ಬರ್ತಾ ಇದ್ದ. ಹೋಗಿ ಸಹಜವಾಗಿ ಯಾವಾಗಲೂ ಹೇಗೆ ಅಂದರೆ ಸೀದಾ ಹೋಗೋದು, ತಮಸ್ಸೆಯಲ್ಲಿ ನೀರಲ್ಲಿ ಮುಳುಗೋದು, ಸ್ನಾನ ಮಾಡೋದು, ಬರೋದು ಇಷ್ಟೇ ಇರ್ತಾ ಇತ್ತು. ಅವರಲ್ಲಿ ಹೋದರೆ ಸ್ನಾನಕ್ಕೆ ಇಳಿಲೇ ಇಲ್ಲ ಅವರು. ಈ ಕಾಡೆಲ್ಲ ನೋಡ್ತಾ ಇದ್ರಂತೆ, ಸುಮ್ಮನೆ ಹಿಂಗೆ ನೋಡ್ತಾ ಇದ್ದಾರೆ, ಸ್ನಾನಕ್ಕೆ ಹೋಗೇ ಇಲ್ಲ. ಅವನು ನೋಡ್ತಾ ಇದ್ದಾನೆ ಶಿಷ್ಯ, ಸ್ನಾನಕ್ಕೆ ಇಳಿದಿಲ್ಲ. ಅವ್ರ ತಲೆ ಒಳಗಡೆ ಇದೇ ಓಡ್ತಾ ಇದೆ, ರಾಮನ ಕಥೆ ಓಡ್ತಾ ಇದೆ ಅವ್ರನ್ನ. ಹಾಂ, ಆ ಕಥೆನೇ ಓಡ್ತಾ ಇದೆ. ರಾಮ ಸೀತೆಯನ್ನು ರಾವಣ ಕದ್ದೊಯ್ದಿದ್ದು, ಬೇರ್ಪಡಿಸಿದ್ದು ರಾಮ ಸೀತೆಯನ್ನು, ಆಮೇಲೆ ಹೋಗಿ ರಾವಣನನ್ನು ಸೋಲಿಸಿ ಗೆದ್ದು ಬಂದು, ಇದೆಲ್ಲ ಓಡ್ತಾ ಇದೆ. ಅಂದರೆ ಈ ಬೇರ್ಪಡಿಸಿದ್ದು ಅನ್ನೋದೆಲ್ಲ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ಈಗ ಅದೇ ಕಾರಣಕ್ಕಾಗಿ ಆಮೇಲೆ ಕೂಡ ಸೀತೆ ರಾಮ ಬೇರೆ ಆಗೋದು, ರಾಮ ಸೀತಾ ಪರಿತ್ಯಾಗ ಮಾಡೋದು ಕೂಡ ಆ ವಿಷಯಕ್ಕೆ ಅಲ್ಲಿ ದೂರ ಇದ್ದಿದ್ದಕ್ಕಾಗಿ ಇವ್ರು ಆಕ್ಷೇಪ ಮಾಡಿದ್ರು. ಹೌದು, ಅವತ್ತು ರಾವಣ ಕದ್ದೊಯ್ದಿದ್ರೆ ಆಮೇಲೆ ಪರಿತ್ಯಾಗ ಮಾಡೋ ವಿಷಯನೂ ಬರ್ತಾ ಇರಲಿಲ್ಲ. ಹಾಗಾಗಿ ಅಂದರೆ ಒಟ್ಟಾಗಿ ಇದ್ದ ಇಬ್ಬರು ಬೇರೆ ಆಗೋದಕ್ಕೆ ಒಬ್ಬ ಕಾರಣ ಆದ ಮಧ್ಯದಲ್ಲಿ ರಾವಣ. ಅದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಒಂದು ಥರದಲ್ಲಿ ಅವ್ರ ಮನಸ್ಸು ಭಾಳ ಅಂದರೆ ಒಂಥರ ಕರ್ಣರಸವೇ ತುಂಬಿತ್ತು ಅವರ ಇದರಲ್ಲಿ. ರಾಮಾಯಣವನ್ನು ಕರ್ಣರಸದ ಕಾವ್ಯ ಅಂತಲೇ ಕರೆದ್ರು ಮುಂದೆ. ಈ ಯಾವುದಾದ್ರೂ ಆ ಥರದ್ದನ್ನು ನೋಡಿದಾಗ, ಈಗ ಯಾವುದೋ ಒಂದು ಕತೆ ನೋಡಿದಾಗ ಅಥವಾ ಒಂದು ಸಿನಿಮಾ ನೋಡಿದಾಗ ನಮ್ಮ ಮೇಲೆ ಆಮೇಲೆ ಯಾವುದೋ ಒಂದು ರಸ ಕೂತ್ಕೊಳ್ಳುತ್ತೆ. ಅದು ಸಂತೋಷ ಇರ್ಬೋದು, ಅದೊಂದು ವಿಷಾದ ಇರ್ಬೋದು, ಅದೊಂದು ಕರುಣೆ ಇರ್ಬೋದು, ಏನೋ ಒಂದು ಕೂತ್ಕೊಳ್ಳುತ್ತಲ್ಲ ಒಂದಿಷ್ಟು ಕಾಲ. ನೋಡ್ತಾ ಇದ್ದಾಗ ಇದ್ದಕ್ಕಿದ್ದಾಗ ಏನಾಯಿತು, ಒಂದು ಮರದ ಮೇಲೆ 2 ಹಕ್ಕಿಗಳಿದ್ದು, ಕ್ರೌಂಚ ಅನ್ನುವ ಜಾತಿಯ 2 ಹಕ್ಕಿಗಳಿದ್ದು, ಒಂದು ಗಂಡು ಒಂದು ಹೆಣ್ಣು. ಅವು ಪರಸ್ಪರ ಪ್ರೇಮಾಲಾಪದಲ್ಲಿದ್ವು, ಅವು ಖುಷಿ ಪಡ್ಕೊಂಡಿದ್ವು, ಮುದ್ದಾಟ ಮಾಡ್ಕೊಂಡಿದ್ದು ಪಕ್ಷಿಗಳು, ಸಣ್ಣ ಹಕ್ಕಿಗಳು. ಇವರು ನೋಡಿದ್ರು, ಖುಷಿ ಅನ್ನಿಸ್ತು ಇವರಿಗೆ. ಅಂದರೆ ಎಷ್ಟು ಸಂತೋಷವಾಗಿ ಒಬ್ಬರನ್ನೊಬ್ಬರು ನೋಡಿ ಖುಷಿ ಪಟ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ, ಪ್ರಕೃತಿ ಎಷ್ಟು ರಮಣೀಯವಾಗಿದೆ, ಎಲ್ಲವೂ ಅವ್ರಿಗೆ ಖುಷಿ ಕಾಣಿಸ್ತು. ಅದೇ ಹೊತ್ತಿಗೆ ಏನಾಯಿತು, ಒಂದು ಪಕ್ಷಿ ಥಟ್ ಅಂತ ಕೆಳಗೆ ಬಿತ್ತು ಸತ್ತೋಯ್ತು, ರಕ್ತಸಿಕ್ತವಾಗಿ ಸತ್ತೋಯ್ತು. ಒಬ್ಬ ಬಾಣ ಬಿಟ್ಟಿದ್ದ, ಅದಕ್ಕೆ ಬೇಟೆಗಾರ ಬಾಣ ಬಿಟ್ಟಿದ್ದ.
ಒಬ್ಬ ಬೇಟೆಗಾರ. ಅದು ಬಿದ್ದು ಕೂಡಲೇ ಬಿದ್ದಿದ್ದು ಯಾವುದು ಅಂದರೆ ಗಂಡು ಪಕ್ಷಿ. ಹೆಣ್ಣು ಪಕ್ಷಿ ಕೆಳಗಿಳಿದು ಬಂದು ಅದು ಜೋರಾಗಿ ಅಳೋದಕ್ಕೆ ಆರಂಭ ಮಾಡ್ತಂತೆ. ರುರಾವ ಕರುಣಾಂಗಿರಂ ಅಂತ ಅದು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಈಗಿನ್ನೂ ಅಷ್ಟು ಖುಷಿಯಾಗಿದ್ದರು. ಈಗ ಆ ಕ್ಷಣದಲ್ಲಿ ಗಂಡು ಪಕ್ಷಿ ಇಲ್ಲ. ಮುನಿಯ ಮನಸ್ಸು ಕರಗಿತ್ತು ಅದನ್ನು ಕಂಡಾಗ. ಅವ್ರು ಇದ್ದಕ್ಕಿದ್ದಾಗ ಅವನಿಗೆ ಶಾಪ ಕೊಟ್ಬಿಟ್ರು ಬೇಟೆಗಾರನಿಗೆ. ಶಾಪ ಕೊಡಬೇಕು ಅಂತ ಅಂದ್ಕೊಳ್ಳಿಲ್ಲ, ಬಂದುಬಿಡುತ್ತು ಬಾಯಲ್ಲಿ. ಮಾನಿಷಾದ ಪ್ರತಿಷ್ಠಾಂತ ಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕ ಮವಧಿ ಕಾಮಮೋಹಿತಂ. ಪರಸ್ಪರ ಆಸೆ ಪಟ್ಟುಕೊಂಡು ಖುಷಿಯಾಗಿದ್ದ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಸುಮ್ಮನೆ ಕೊಂದಿಯಲ್ಲ ನೀನು, ನಿನಗೂ ಬಹುಕಾಲ ಅಸ್ತಿತ್ವ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ಅಂದರೆ ನೀನು ಅಂದರೆ ಸಾಯಿ ಅನ್ನೋ ಅರ್ಥದ ಶಾಪ. ಇಂಡೈರೆಕ್ಟ್ ಆಗಿ. ಅಂದರೆ ಇನ್ನೊಂದು ಜೀವಿಯ ಅಸ್ತಿತ್ವವನ್ನು ನೀನು ನಾಶ ಮಾಡಿದೆಯಲ್ಲ, ನಿನಗೆ ಅಸ್ತಿತ್ವ ಬೇಡ. ಆ ಶಾಪ ಕೊಟ್ಟ ಮೇಲೆ ಅವ್ರಿಗೆ ಅನ್ನಿಸ್ತು, ನಾನು ಯಾಕೆ ಶಾಪ ಕೊಟ್ಟೆ, ನಾನು ಯಾಕೆ ಸಿಟ್ಟಾದೆ. ಈಗ ಬೇಡ ಬಾಣ ಬಿಟ್ಟಿದ್ದಾನೆ ಬೇಟೆಗಾರನ ಕೆಲಸ ಅದು. ಪ್ರಾಣಿ ಪಕ್ಷಿಗಳನ್ನು ಅವನು ಕೊಲ್ತಾನೆ, ಅವು ಸತ್ವು. ನಡುವೆ ನಂದೇನು ಅಂತ ಬಂತು, ನಾನು ಯಾಕೆ ಅಂತ. ಈಗ ಎಷ್ಟೋ ನಡೀತಾ ಇರುತ್ತಲ್ಲ, ಅವರಿಗೆಲ್ಲ ಶಾಪ ಕೊಡ್ತೇನು ಹೋಗಲ್ವಲ್ಲ. ಇದ್ದಿದ್ದೇ ಕಾಡಲ್ಲಿ, ಪ್ರಕೃತಿ ಸಹಜ ಕೂಡ. ಇದ್ದಿದ್ದೇ ಕಾಡಲ್ಲಿ ಯಾವುದೋ ಕ್ರೂರ ಪ್ರಾಣಿ ಮುಂದೆ ಇನ್ನೊಂದು ತಿನ್ನತ್ತೆ, ಶಾಪ ಕೊಟ್ಕೊಂಡು ಎಷ್ಟು ಅಂತ ಏನು ಅಂತ ಯಾರಿಗೆ ಅಂತ ಕೊಡೋದು. ಇನ್ನೊಂದು ಮನುಷ್ಯರು ಕೂಡ ಮಾಂಸಾಹಾರಿಗಳಾಗದವ್ರು ಇದ್ರು, ಅವರುಗಳು ಮಾಂಸಕ್ಕಾಗಿ ಇದು ಮಾಡ್ತಾ ಇದ್ರು. ಅವ್ರಿಗನ್ನಿಸ್ತು, ಈಗ ಯಾಕೆ ಶಾಪ ಕೊಡೋಕೆ ಹೋದೆ ನಾನು, ನಂಗೆ ಯಾಕೆ ಸಿಟ್ಟು ಬಂತು ಅಂತ. ಅಂದರೆ ಸಿಟ್ಟಿನ ಜನವೇ ಅಲ್ಲ ಅವರು. ನೋಡಿದರೆ ಆ ಕೊಟ್ಟ ಶಾಪ ಇದೆಯಲ್ಲ, ಅದು ಪದ್ಯ ಆಗಿತ್ತು, ಅದು ಪದ್ಯದ ರೂಪದಲ್ಲಿತ್ತು. ಆಶ್ಚರ್ಯ ಅಂದರೆ ಅಂದರೆ ಛಂದೋಬದ್ಧವಾಗಿತ್ತು ಅಂತ. ಅಂದರೆ ಈ ಶಾಪ ಎಲ್ಲ ಕೊಡೋದಿದ್ರೆ ಹೆಂಗೆ ಅಂದರೆ ಅದು ಗದ್ಯ ಇರಬೇಕು, ಅದರಲ್ಲಿ ವಾಕ್ಯದ ಥರ ಇರಬೇಕು. ಅಲ್ಲೆಲ್ಲ ಪದ್ಯ ಹೇಳೋದು ಹೆಂಗೆ, ಸಿಟ್ಟು ಮಾಡಿದಾಗ ಸಿಟ್ಟನ್ನು ತೋರಿಸೋದಕ್ಕೆ ಪದ್ಯ ಹಾಡೋಕ್ಕಾಗಲ್ಲ, ಹಾಡ್ತಾ ಸಿಟ್ಟು ತೋರ್ಸೋಕ್ಕಾಗಲ್ಲ. ಶೃಂಗಾರನ ತೋರಿಸ್ಬೋದು ಹಾಡಲ್ಲಿ. ಅಲ್ಲ, ಇವಾಗಿನ ಸಿನಿಮಾಗಳಲ್ಲಿ ಎಲ್ಲ ತೋರಿಸ್ಬೋದು. ಅಲ್ಲ, ತೋರಿಸಿದಾರಲ್ಲ, ಹಿಂದೂ ತೋರಿಸಿದ್ರ. ಆಮೇಲೆ ಸಿಟ್ಟನ್ನು ಹಾಡುಗಳಲ್ಲಿ ತಂದಿರೋದು ಎಷ್ಟೋ ಸಿನಿಮಾಗಳು. ಹೌದು, ತುಂಬ ಇದೆ. ಆದರೆ ಅದು ಬೇರೆ, ಒಂದು ಕಲೆಯಾಗಿ ಪ್ರದರ್ಶನಕ್ಕೆ ಅಂತ ತಂದಾಗ ಬೇರೆ. ಆದರೆ ಸಹಜ ಮನುಷ್ಯನೊಬ್ಬ ಸಿಟ್ಟು ಬಂದಾಗ ಪದ್ಯ ಬರೆಯೋಕ್ಕಾಗಲ್ಲ. ಅವ್ರಿಗೆ ಅನ್ನಿಸ್ತು, ಇದು ಹೆಂಗೆ ಇದು ಅಂದರೆ ಅವರಿಗೂ ಹೊಸತೋದು. ಅಂದರೆ ಅವರೂ ಇಲ್ಲಿಯವರೆಗೆ ಪದ್ಯ ರಚನೆ ಮಾಡಿಲ್ಲ, ಅವರೂ ಬರೋದಿಲ್ಲ. ಅವರು ಭರದ್ವಾಜನಿಗೆ ಹೇಳ್ತಾರೆ, ನೋಡು ಇದು ಎಷ್ಟು ಚೆನ್ನಾಗಿ ಬಂದಿದೆ, ಪಾದಬದ್ಧ ಅಕ್ಷರ ಸಮಹ, ಹಾಡೋಕೆ ಕೂಡ ಚೆನ್ನಾಗಿದೆ, ಹೆಂಗೆ ಬಂತು ಇದು ಅಂತ ಅವ್ರ ತಲೆಯಲ್ಲಿ ಆಲೋಚನೆ. ಅವ್ರಿಗೆ ಒಂದೇನು ಅನ್ನಿಸ್ತು ಅಂದರೆ, ನಡೆದಿದ್ದ ಅಧರ್ಮ ಅಂತ ಅನ್ನಿಸಿ ಶಾಪ ಕೊಟ್ಟಿದ್ದವರು. ಅಧರ್ಮೋ ಯಮಿತಿ ದ್ವಿಜಃ ಅಂತ, ಅಧರ್ಮ ಅಂತ ಅನ್ನಿಸ್ತು. ಅಧರ್ಮ ಅಂತ ಯಾಕೆ ಅನ್ನಿಸ್ತು ಅಂದರೆ, ಆ ಬೇಟೆಗಾರ ಅದನ್ನು ಕೊಲ್ನಲ್ಲ, ಆಗ ಬೇಟೆಗಾರನಿಗೆ ಅದು ಬೇಕಾಗಿರಲಿಲ್ಲ. ಅಂದರೆ ಈಗ ಮಾಂಸಕ್ಕಾಗಿ ಒಬ್ಬ ಬೇಟೆಗಾರ ಬೇಟೆಯಾಡ್ತಾನೆ, ಅಥವಾ ಬೇಟೆಯಾಡಿ ತೊಗೊಂಡೋಗಿ ಮಾರಿ ಅವನು ಹೊಟ್ಟೆಪಾಡು ನೋಡ್ಕೋತಾನೆ, ಸರಿ, ಇದು ಸೃಷ್ಟಿಯಲ್ಲಿದೆ. ಆದರೆ ಆಗ ಅವನೇನು ಅಂತ ಅಂದರೆ, ಅವನಿಗಂತ ಯಾವ ಅಪೇಕ್ಷೆಯೂ ಇರಲಿಲ್ಲ, ಅವನ ಹೊಟ್ಟೆ ತುಂಬಿತ್ತು ಅವಾಗ. ಆದರೆ ಏನಾಗಿತ್ತು ಅಂದರೆ, ಈ ಪಕ್ಷಿಗಳನ್ನು ಪ್ರಾಣಿಗಳನ್ನು ಕೊಲ್ತಾ ಎಲ್ಲಿ ಕಂಡ್ರೂ ಬಾಣ ಬಿಡೋದು ಅಭ್ಯಾಸ ಆಗ್ಬಿಡುತ್ತೆ. ಈಗ ಇವರಿಗೆ ಮೇಸ್ಟ್ರಿಗೋ ಪೊಲೀಸರಿಗೋ ಅಲ್ಲ, ಕೈಯಲ್ಲಿ ಹೊಡೆದು ಅಭ್ಯಾಸ ಕಂಡರಿಗೆಲ್ಲ ಹೊಡಿತಾರೆ ಅಂತ ಬರುತ್ತಲ್ಲ. ಅಂದರೆ ಪೊಲೀಸರು ಮೇಸ್ಟ್ರು ಅನ್ನೋದೊಂದು ಉದಾಹರಣೆ. ನಾವೆಲ್ಲ ಹಾಗೇನೆ, ನಮ್ಮ ಹತ್ರ ಯಾವ ಅಧಿಕಾರ ಇರುತ್ತೋ ಆ ಅಧಿಕಾರನ ಅನಂತರ ನಾವು ಯೋಚನೆ ಇಲ್ಲದೆ ಉಪಯೋಗಿಸೋಕೆ ಆರಂಭ ಮಾಡ್ತೀವಿ. ಅಂದರೆ ಅದನ್ನು ಬಳಸಬೇಕಾಗಿಲ್ಲ, ಆದರೆ ಬಳಸ್ತೀವಿ ಅದನ್ನ. ಯಾಕೆ ಅಂದರೆ ಅಭ್ಯಾಸ ಆಗಿಬಿಡತ್ತೆ. ಹಾಗೆ ತಪ್ಪು ಮಾಡಿದ ವಿದ್ಯಾರ್ಥಿಗೆ ಹೊಡಿಬೇಕು ಅನ್ನೋದು ಹೋಗಿ ಮೇಸ್ಟ್ರಿಗೆ, ವಿದ್ಯಾರ್ಥಿಗಳ ಕಂಡ್ರೆ ಹೊಡಿಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರ್ತಾರೆ ಕೆಲವು ಮೇಸ್ಟ್ರುಗಳು. ಈಗ ಶಿಕ್ಷೆ ಇದೆ ಅಂತ ಕಡಿಮೆ ಆಗಿದೆ, ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಹಾಗೆ ಹೊಡಿತಾ ಇದ್ರು. ಅಂದರೆ ಅವನನ್ನು ತಿದ್ದಬೇಕು ಅಂತಲ್ಲ, ವಿದ್ಯಾರ್ಥಿ ಅಂದರೆ ನಾನು ಹೊಡಿಬೇಕು ಬೇಯಬೇಕು ಅನ್ನೋ ಥರ ಅಂತ. ಹಾಗಾಗಿತ್ತು ಅವನಿಗೆ. ಎಲ್ಲರೂ ಹಾಗಿದ್ರು ಅಂತಲ್ಲ, ಎಲ್ಲರೂ ಹಾಗಿದ್ದಾರೆ ಅಂತಲ್ಲ, ಹಾಗಾಗಿ ಬಿಡತ್ತೆ ಅಂತ ಕೆಲವರಿಗೆ. ಇವನಿಗೇನಾಗಿತ್ತು, ಬೇಕೋ ಬೇಡವೋ ಪಕ್ಷಿ ಪ್ರಾಣಿ ಕಂಡ್ರೆ ಬಾಣ ಹೊಡೆಯೋದು ಅಂತ, ಅದು ಅಧರ್ಮ ಅಂತ. ಹಾಗಾಗಿ ಅವರಿಗೆ ಅವನು ಅಕಾರಣಾತ್ ಅಂತ ಹೇಳ್ತಾರೆ ಅವರು. ಕ್ರೌಂಚಂ ಹನ್ಯಾತ್ ಅಕಾರಣಾತ್, ಕಾರಣ ಇಲ್ಲದೆ ಕೊಂದೆ, ಅದೇ ಪದವೇ ಇದೆ, ಅಕಾರಣಾತ್ ಅಂತಲೇನೆ. ಅಂದರೆ ಉದ್ದೇಶ ಇಲ್ಲದೆ ಕೊಂದೆ ಅಲ್ಲ, ಸುಮ್ಮನೆ ಸಾಯಿಸಿದೆ ನೀನು ಅದನ್ನು ಅಂತ. ಈಗೇನಾಯಿತು, ಅಲ್ಲಿಗೆ ಹೋಗುವಾಗ ಈ ರಾಮನ ಕಥೆ ಓಡ್ತಾ ಇತ್ತು.
ಈಗ ಇದಾದ ಮೇಲೆ ಆ ಕ್ರೌಂಚ ಪಕ್ಷಿ ಓಡ್ತಾ ಇದೆ ತಲೆಲೀಗ. ಅಯ್ಯೋ ಸತ್ತೋಯ್ತಲ್ಲ, ಎಷ್ಟು ಚೆನ್ನಾಗಿದ್ವು, ತಮ್ಮಷ್ಟಕ್ಕೆ ಸ್ವತಂತ್ರವಾಗಿದ್ವು, ಯಾರಿಗೇನು ತೊಡಕು ಮಾಡ್ತಾ ಇರಲಿಲ್ಲ, ಎಷ್ಟು ಖುಷಿಯಾಗಿದ್ವು. ಒಂದು ಕ್ಷಣದಲ್ಲಿ ಒಂದು ಸತ್ತೋಯ್ತು, ಇನ್ನೊಂದ್ರ ಬದುಕು, ಅದು ಬದುಕಿದ್ರು ಬದುಕಿದಂತಲ್ಲ ಅಂತ ಈಗ ಅದು ಓಡ್ತಾ ಇತ್ತು. ತಮ್ಮ ಸ್ನಾನ ಮಾಡಿದ್ರು, ಸ್ನಾನ ಮಾಡಿ ಹಿಂದಿರುಗಿ ಆಶ್ರಮಕ್ಕೆ ಬಂದರು. ಆಶ್ರಮಕ್ಕೆ ಬಂದ್ರೂ ತಲೆ ಒಳಗೆ ಅದೇನೆ, ಬೇರೆ ಯೋಚನೆನೇ ಇಲ್ಲ. ಅಂದರೆ ಕ್ರೌಂಚ ಪಕ್ಷಿಯೇ ತಲೆಯಲ್ಲಿ ಓಡ್ತಾ ಇತ್ತು. ಆಗ ಇದ್ದಕ್ಕಿದ್ದಾಗೆ ಸೃಷ್ಟಿಕರ್ತ ಬ್ರಹ್ಮ ಬರ್ತಾನೆ ಅವರ ಆಶ್ರಮಕ್ಕೆ, ಚತುರ್ಮುಖ ಬ್ರಹ್ಮ. ಬ್ರಹ್ಮ ಬಂದಿದ್ದಾನೆ ಆಶ್ರಮದ ಬಾಗಿಲಿಗೆ. ಬೇರೆಯವ್ರು ತಪಸ್ ಮಾಡಿ ಕರ್ಸ್ಕೋಬೇಕು, ಅವನು ಬಂದಿದ್ದಾನೆ, ಸ್ವಾಗತ ಮಾಡಿದ್ದಾರೆ, ಅವನು ಕುತ್ಕೊಂಡಿದ್ದಾನೆ. ಇವ್ರು ಸುಮ್ಮನೆ ಕುತ್ಕೊಂಡಿದ್ದಾರೆ, ಅವನನ್ನು ಮಾತಾಡ್ತಾನೆ ಇಲ್ಲ. ತಲೆ ಒಳಗೆ ಅದೇ ಕ್ರೌಂಚ. ಒಂದು ಕಡೆ ಕ್ರೌಂಚ ಓಡ್ತಾ ಇದೆ, ಒಂದು ಕಡೆ ರಾಮಕಥೆ ಓಡ್ತಾ ಇದೆ. ಎರಡು ಅದೆಲ್ಲ ಸೇರಿ ಒಂಥರ ಅಂದರೆ ಡಿಸ್ಟರ್ಬ್ಡ್ ಅಂತ ಹೇಳೋಕ್ಕಾಗಲ್ಲ ಅದು. ಆದರೆ ಇಡೀ ಮನಸ್ಸು ಅದರಲ್ಲಿ ಮಗ್ನ ಆಗ್ಬಿಟ್ಟಿದೆ, ತಲ್ಲೀನ ಆಗ್ಬಿಟ್ಟಿದೆ, ಅದರಲ್ಲಿ ತಲ್ಲೀನ ಆಗ್ಬಿಟ್ಟಿದೆ. ಆಗ ಅವನು ಹೇಳ್ತಾನೆ, ಅದಾಗ್ತಾ ಇದ್ದಾಗ ಅವ್ರು ಕೇಳ್ತಾರೆ, ಏನಾಗ್ತಾ ಇದೆ ನನಗೆ, ನಾನು ಯಾಕೆ ಶಾಪ ಕೊಟ್ಟೆ, ಅದು ಯಾಕೆ ಪದ್ಯ ರೂಪದಲ್ಲಿ ಬಂತು? ಅವನು ಹೇಳ್ತಾನೆ, ಇಲ್ಲ ನಂದೇ ಕೆಲಸ ಇದು, ಮಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ. ನನಗೇ ಒಂದು ಉದ್ದೇಶ ಇತ್ತು, ರಾಮನ ಕಥೆ ಕೇಳದೆಲ್ಲ ಅದನ್ನು ಕಾವ್ಯವಾಗಿ ಬರೆಸ್ಬೇಕಿತ್ತು ನಿನ್ನ ಹತ್ರ. ಹಾಗೆ ಬರೆಸ್ಬೇಕು ಅಂತ ಇದ್ದದ್ದಕ್ಕಾಗಿ ನಾನು ನಿನ್ನ ಬಾಯಿಂದ ಆ ಮಾತು ಆಡಿಸಿದೆ ನಾನು ಅಂತ. ರಾಮನ ಸರಸ್ವತಿ ರಾಮನ ಕಥೆ ಬರಿಬೇಕು ಅಂತ ಅಂದಾಗ ಈ ಕಥೆ ಹುಟ್ಟುವ ಕ್ರಿಯೆ ಅಂತ ಇದೆಯಲ್ಲ, ಒಬ್ಬ ಕಥೆಗಾರನಿಗೆ, ಒಬ್ಬ ನಿಜವಾದ ಕಥೆಗಾರನಿಗೆ ಒಂದು ಕಥೆ ಹುಟ್ಟೋದು ಅಂತ, ಕಾದಂಬರಿಯೋ ಕಥೆಯೋ ಸಿನಿಮಾವೋ ಯಾವುದೇ ದೃಶ್ಯ ಮಾಧ್ಯಮವೋ ಅಥವಾ ಯಾವುದೇ ಮಾಧ್ಯಮದಲ್ಲಿ ಒಂದು ಕಥೆ ಹೇಳುವವನಿಗೆ ತುಂಬ ಪ್ರಭಾವಿಯಾಗಿ ಯಾವಾಗ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅವನ ಹತ್ರ ಒಂದು ಸ್ಕಿಲ್ ಇರುತ್ತೆ, ಹೇಳ್ತಾನೆ ಅನ್ನೋ ವಿಷಯಗಳು ಬೇರೆ ಮುಂದೆ. ಆದರೆ ಅವನಿಗೆ ಅದು ತುಂಬ ಕಾಡಿದಾಗ ಅದು ತೆಗೆದುಕೊಳ್ಳೋ ರೂಪ ಬೇರೆ. ಅವನಿಗೆ ಅದೊಂದು ಆಗಿರಬೇಕು, ಅನುಭವ ಆಗಿರ್ಬೇಕು. ಅಂದರೆ ಅವನ ಬದುಕಿನಲ್ಲಿ ಆಗಿರಬೇಕು ಅಂತಲ್ಲ, ಅವನಿಗೆ ಕಂಡು ಆಗಿರಬಹುದು, ಕೇಳಿ ಆಗಿರಬಹುದು, ಒಟ್ಟು ಅವನ ಮನಸ್ಸಿನಲ್ಲಿ ಅದು ಗಟ್ಟಿಸಿರಬೇಕು, ಅವನ ಬದುಕಿನಲ್ಲಿ ಅಲ್ಲದೆ ಇದ್ರು. ವಾಲ್ಮೀಕಿಗಳಿಗೆ ರಾಮಾಯಣ ಅನ್ನೋ ಕಾವ್ಯ ಬರಿಬೇಕು ಅಷ್ಟು ಅದ್ಭುತವಾದದ್ದು ಅಂತಂದಾಗ ಅವರನ್ನು ಆ ಅನುಭವ ಅವರನ್ನು ತಾಗಿರಬೇಕು, ಅನುಭವ ಅವರಿಗಾಗಬೇಕು. ಅವ್ರಿಗೆ ಅನುಭವ ಆಗಬೇಕು ಅಂದರೆ ಅವರ ಹೆಂಡತಿ ಕಳ್ಕೋಬೇಕು, ಹಂಗನುಭವ ಆಗಬೇಕು ಅಂತ ಅರ್ಥ ಅಲ್ಲ ಅಂತ. ಆದರೆ ಅಷ್ಟು ಮಟ್ಟಿನ ದಟ್ಟವಾದ ಫೀಲ್ ಇದೆಯಲ್ಲ, ಅದು ಅವನಿಗೆ ಆಗಬೇಕು ಒಬ್ಬ ಬರಹಗಾರನಿಗೆ ಅಥವಾ ಯಾವುದೇ ತರಹದ ಸೃಷ್ಟಿಶೀಲವಾಗಿ ಇದನ್ನು ಕೆಲಸ ಮಾಡೋನಿಗೆ. ವಾಲ್ಮೀಕಿಗಳಿಗೆ ಅದಾಯಿತು. ವಾಲ್ಮೀಕಿಗಳಿಗೆ ನಾರದರ ಹತ್ರ ಪ್ರಶ್ನೆ ಕೇಳುವಾಗ ಬರಿಬೇಕು ಅಂತ ಅಂದ್ಕೊಂಡು ಕೇಳಿದ್ದಲ್ಲ ಕಥೆನ, ಒಂದು ಕಥೆ ಹೇಳಿ ನಾನು ವಿಸ್ತಾರವಾಗಿ ಬರಿತೀನಿ ಅಂತ ಹೊರಟಿದ್ದಲ್ಲ. ಕ್ರೌಂಚದ್ದು ತನ್ನಷ್ಟಕ್ಕೆ ನಡೆದು ಹೋಯಿತು. ಆವಾಗ ಬಂದ ಮಾತು ಕೂಡ ಅವ್ರು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಅಂದರೆ ಯಾರಿಗೋ ಸಂಕಲ್ಪ ಇತ್ತು ಸೃಷ್ಟಿಕರ್ತನಿಗೆ ಅಂತ. ಈ ಸೃಷ್ಟಿಕರ್ತ ಬಂದ, ನನ್ನಿಂದಾಗಿ ಬಂತು ಅನ್ನೋ ಭಾಗವನ್ನು ಹೊರಗಿಟ್ಟು ನೋಡಿದ್ರು ಕೂಡ ಈ ಕಥೆ ಭಾಳ ಚೆನ್ನಾಗಿದೆ. ರಾಮಕಥೆ ಕೇಳಿದರು, ಅದೇ ತರಹದ್ದೊಂದು ಘಟನೆ ಇಲ್ಲಿ ನಡೀತು. ಯಾರೋ ಮೂರನೇವನು ಬಂದ, ವಿನಾಕಾರಣ ಹಿಂಸೆ ಕೊಟ್ಟ ಅವನು. ರಾವಣನ ಕೂಡ ಹಾಗೇನೆ ಅಂತ. ಈಗ ರಾವಣನಿಗೆ ಸೀತೆಯನ್ನು ಅಪಹರಿಸುವಾಗ 7,000 ರಾವಣನ ಅಂತಃಪುರದಲ್ಲಿದ್ದ ಸ್ತ್ರೀಯರು ಅಂತ ವಾಲ್ಮೀಕಿಗಳು ಮುಂದೆ ಬರೀತಾರೆ. 7,000 ಜನ ಪತ್ನಿ ಮತ್ತು ಉಪಪತ್ನಿಯರಿದ್ದರು ಅವನಿಗೆ. ಅಂದರೆ ಅವನಿಗೆ ಅವಶ್ಯಕತೆಯೇ ಇಲ್ಲ ಅಂತ, ಅಂದರೆ ಪಕ್ಕ ವಿನಾಕಾರಣವೇ ಅದು ಅಂತ. ಅಧರ್ಮ ಆಗುತ್ತೆ. ವಿನಾಕಾರಣ ಮಾಡಿ ಒಂದು ಬದುಕೆ ಹಾಳು ಮಾಡಿಬಿಟ್ಟ. ಮುಂದೆ ರಾಮಸೀತೆ ಯಾವತ್ತೂ ಜೊತೆಗೆ ಇಲ್ಲದೆ ಇರೋ ಥರ ಆಗಿಬಿಡುತ್ತಲ್ಲ ಅದು ಅಂತ. ಅಂದರೆ ಈ ಅನುಭವ ಅಷ್ಟು ದಟ್ಟವಾಗಿ ಬಂದಾಗ ಒಂದು ಕಥೆ ಹುಟ್ಟುಕೊಳ್ಳುತ್ತೆ ಅಂತ. ಅಂದರೆ ಕಥೆ ಹುಟ್ಟುವ ಕಥೆ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ನಮಗೆ. ಕ್ರಿಯೇಟಿವ್ ವರ್ಲ್ಡ್ ಅಂತ ಏನಿದೆ ಅದು ಇಂಥದ್ದೇನೋ ಒಂದು ಘಟಿಸಿದಾಗ ಮಾತ್ರ ಬಹಳ ಚೆನ್ನಾಗಿ ಆಗುತ್ತೆ ಅಂತ. ಅಂದರೆ ಒಬ್ಬ ಸೃಷ್ಟಿಶೀಲವಾದ ವ್ಯಕ್ತಿಗೆ ಹೇಳ್ತಾ ಇರೋದು. ಉಳಿದಂತೆ ಅಂತಂದರೂ ಕೂಡ ಆ ಕಥೆ ಎಷ್ಟು ಸೊಗಸಾಗಿದೆ ಅಂದರೆ, ಸ್ಪಂದನ ಇದೆಯಲ್ಲ, ಸೃಷ್ಟಿಯಲ್ಲೇನೋ ನಡೀತಾ ಇರುತ್ತೆ, ನನಗೆ ಸಂಬಂಧ ಇಲ್ಲ ಅಂತ ಕೂರುವಂತಿಲ್ಲ ಅಂತ. ಅಂದರೆ ನಮ್ಗೆ ಹೆಂಗೆ ಅಂದರೆ, ರೋಡಲ್ಲಿ ಆಕ್ಸಿಡೆಂಟ್ ಆದರೆ ನೋಡ್ಕೊಂಡು ಎದ್ದೋಗ್ಬಿಡ್ತೀವಿ. ನಮ್ಮನೆಗೆ ಆದರೆ ಬೇರೆ, ಅದು ನಮಗೆ ಬೇಕಾದವರಿಗೆ ಆಕ್ಸಿಡೆಂಟ್ ಆದರೆ ಬೇರೆ, ಆಗಿನ ತಳವಳ ಬೇರೆ, ಆಗಿನ ತಾಕಲಾಟ ಬೇರೆ, ಆಗ ನಾವು ಒದ್ದಾಡೋದು ಬೇರೆ. ಬೇರೆ ಕಡೆ ಆದರೆ ಭಾಳ ಆರಾಮಾಗಿ ಹಿಂಗೆ ನೋಡ್ತಾ ಇರ್ತೀವಿ, ಟಿ ವಿಲಿ ಕೂತ್ಕೊಂಡು ನೋಡ್ತಾ ಇರ್ತೀವಿ, ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ಏನು ಅನ್ಸಲ್ಲ. ಒಂದು ಸೆನ್ಸಿಬಿಲಿಟಿ ಅನ್ನೋದು ತೀರಾ ಈ ವಿಜುವಲ್ ಮೀಡಿಯಮಿಂದ ಇನ್ನೂ ಕಮ್ಮಿ ಆಗಿದೆ, ತುಂಬ ಕಮ್ಮಿ ಆಗ್ತಾ ಹೋಗಿದೆ. ಆದರೆ ಸೆನ್ಸಿಟಿವಿಟಿ ಆಲ್ಸೋ.
ಆದರೆ ಯಾವುದೋ ಅವ್ರು ಸಾಕಿದ ಪಕ್ಷಿಯೂ ಅಲ್ಲ ಅದೇನು. ಹೌದು. ಕಾಡಲ್ಲಿದ್ದ ಒಂದು ಪಕ್ಷಿ ಸತ್ತಾಗ ಇಷ್ಟು ಭಾವನೆಗಳು ಹರಿಯತ್ತೆ ಅಂತ ಇದೆಯಲ್ಲ, ಮನುಷ್ಯ ಇಷ್ಟು ಸೆನ್ಸಿಟಿವ್ ಆಗಿರಬೇಕು. ಅಂದರೆ ಇಷ್ಟು ನೀವು ಹೇಳಿದಾಗ ಸೆನ್ಸಿಬಲ್ಲು ಆಗಿರಬೇಕು, ಸೆನ್ಸಿಟಿವ್ ಆಗಿರಬೇಕು. ಇಷ್ಟು ಇಲ್ಲದೇ ಇದ್ದ ಮನುಷ್ಯ ಇದಾನಲ್ಲ, ಅವನು ರಾವಣ ಆಗ್ತಾನೆ. ಕಾಡೋದೇ ಇಲ್ಲ ಅವನಿಗೆ ಯಾವ ಭಾವವು ಅಂತ. ಹಾಗಾಗಿ ಈ ಕಥೆ ಇದೆಯಲ್ಲ, ಹಲವು ಕಾರಣಗಳಿಗೆ ಈ ಕಥೆ ಕಾಡೋದೇ ಅವನ ಭಾವ. ಅವನಿಗೆ ಕಾಡೋದೇ ಭಾವ. ಯಾಕೆ ಅಂದರೆ ಬೇರೆಯವ್ರನ್ನೂ ಅವನಿಗೆ ಕಾಡೋದಿಲ್ಲ. ಹಾಗಾಗಿ ಕಥೆ ಹುಟ್ಟುವ ಕಥೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಅವರಿಗೆ ಕಾಡುತ್ತಲ್ಲ, ಹಾಗಾಗಿ ಅವರು ಜಗತ್ತಿಗೆ ಕಾಡುವ ಕಥೆಯನ್ನು ಹೇಳಿದ್ರು ಅಂತಂದ್ರೆ ರಾಮಾಯಣ ಇವತ್ತು ಮುಗ್ದಿಲ್ಲ. ಇವತ್ತು ರಾಮಾಯಣ ಮಾತಾಡ್ತೀವಿ, ಇವತ್ತು ಅದನ್ನು ನಾವು ನೋಯ್ತೀವಿ ಆ ಕಥೆ ಕೇಳಿಕೊಂಡು ಅನ್ನೋದಿದೆಯಲ್ಲ, ಅವರಿಗೆ ಕಾಡಿದಾಗ ಅದು ಹುಟ್ಟುತ್ತದು ಅಂತ. ಹಾಗಾಗಿ ಕಥೆ ಹುಟ್ಟುವ ಸಮಯ ಇದೆಯಲ್ಲ, ಅದು ಭಾಳ ಮುಖ್ಯ, ತುಂಬ ಇಂಪಾರ್ಟೆಂಟ್. ಸೊ ಕಥೆಯೊಳಗಿನ ಅಥವಾ ಕಥೆಯ ಹಿಂದಿನ ಕಥೆಯನ್ನು ಕೇಳಿದ್ವಿ, ಅದರಲ್ಲೂ ಒಂದಿಷ್ಟು ಕಲಿಯೋದಕ್ಕೂ ಕೂಡ ನಮಗೆ ಸಿಕ್ತು. ಇದು ಈ ಹೊತ್ತಿನ ಕಥಾ ಸಂಚಯದ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯನ್ನು ನಿಮ್ಮಿಂದ ಕೇಳೋದಕ್ಕೆ ಕಾಯ್ತಾ ಇರ್ತೀವಿ. ಈ ಸಂಚಿಕೆಯ ಈ ಕಥೆಗಾಗಿ ಧನ್ಯವಾದವನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಿಮ್ಗೆ ಈ ಕಥೆ ಇಷ್ಟ ಆಗಿದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾವ ಕಥೆನ ನಿಮಗೆ ಕೇಳಬೇಕು ಅಂತ ಏನಾದರೂ ಯೋಚನೆ ಇದ್ದರೆ ಅದನ್ನು ಕೂಡ ಖಂಡಿತ ನಮಗೆ ತಿಳಿಸಿ. ಇಲ್ಲಿಗೆ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮಸ್ಕಾರ.